अरिहन्तानम् नमो सिद्धानम् नमो आयर्यानम् नमो वज्रायानम् नमो लोये सौवसाहूनम् बोले चौबीसों भगवान की, अनंतानंद सिद्ध परमेष्टि भगवान की, आदिनाथ भगवान की, शासन नायक महावीर भगवान की, गोमटेश्वर बाहुबली भगवान की, संचरमणि आचार्य गुरुदेव विद्यासागर मुनि महाराज की, समस्त आचार्य संघ की, 3 कम 9 कोटि मुनि महाराजों के, यह विदिताडो होय के प्रथम पढ़े जो पाठ, धन्य जिनेश्वर देव तुम नाशे कर्म जुआर, अनंत चतुष्टय के धनी तुम्ही हो शिरताज, मुक्ति वधु के कंत तुम 3 भुवन के राज, तेहो जग के पेड़ारन भवदधि शोषणहार, न्यायक हो तुम विश्व के करतार, हरता अग अंधियार के करता धर्म प्रकाश, तीर्था पद दाता रहो डरता निज गुण रास, धर्मामृत उर जन दिशो ज्ञानवान तुमरो, तुम्हारे चरण सरोज को नावत तिहु जगबू, मैं वंदो जिन देव को करियति निर्मल भाव, कर्म बंध के छेदने और न कछु भाव, बलिजन को भवभूपते तुम ही काढ़नार, दीन दयाल नाथपति आत्म गुण भंडार, चिदानंद निर्मल कियो होय कर्म रज में, सरल करिया जगत में भविजन को शिव गए, तुम पद पंकज पूजते विघ्न रोग टर जाय, शत्रु मित्रता को डरे विष निर्विष दाता, चक्री गगधर इंद्र पद मिले आपते आप, अनुक्रम कर शिव पद गए नेम सकल निपाप, तुम बिन मैं व्याकुल भयो जैसे जन बिन मीन, जन्म जरा मेरी हरो करो मोह शालीन, पतित बहुत पावन किए गिनती कौ न करे,
अंजन शेतारे खुदी जय 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 जिनदेव थकी नाव भवदधि विषय तुम प्रभु पार करे खेवटिया तुम हो प्रभु जय 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 जिनदेव ಥಕಿ ನಾವ ಭವದದೆ ವಿಷಯ. ವಿನಯ ಪಾಠದ ಅರ್ಥವನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ವಿನಯ ಪಾಠವನ್ನು ಯಾರು ಬರೆದಿದ್ದಾರೆ? ನಾಥೂರಾಮ್ ಅನ್ನುವಂತ ಕವಿ ಇದನ್ನ ವಿನಯ ಪಾಠವನ್ನ ಬರೆದಿದ್ದಾರೆ. ಅವರು ಬರೆದಂತ ವಿನಯ ಪಾಠವನ್ನ ನಾವೇನ್ ಮಾಡ್ತಾ ಇದ್ದೇವೆ? ಅರ್ಥ ಸಹಿತವಾಗಿ ತಿಳಿದುಕೊಳ್ತಾ ಇದ್ದೇವೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಥಕಿ ಅಂದ್ರೆ ನಾನು ಏನಾಗಿದ್ದೇನೆ? ಈ ಥಕಿ ನಾವ ಭವದದಿ ವಿಷಯ, ಹೇ ಪ್ರಭು, ನಾನು ಅನಾದಿ ಕಾಲದಿಂದ ಈ ಸಂಸಾರೂಪಿ ಸಮುದ್ರದಲ್ಲಿ ಏನಾಗ್ತದೆ? ನಾವ ಥಕಿ ಅಂದ್ರೆ ನನ್ನ ನೌಕೆ ಏನಾಗ್ತಾ ಇದೆ ಅಂತಂದ್ರೆ ಭ್ರಮಿಸ್ತಾ ಇದೆ. ನಾನು ಅನಾದಿ ಕಾಲದಿಂದ ನೌಕೆ ಒಳಗಡೆ ಕೂತಿದ್ದನು, ಆದ್ರೆ ಸಂಸಾರೂಪಿ ಸಮುದ್ರದೊಳಗೆ ಭ್ರಮಣ ಆಗ್ತಾ ಇದ್ದ. ಯಾಕೆ ಭ್ರಮಣ ಆಗ್ಲಕ್ಕೈತಿ? ಅದನ್ನ ಏನು ನಡೆಸೋರು, ದಡ ಸೇರ್ಸೋರು ಯಾರು ನಮಗೆ ಸಿಕ್ಕಿಲ್ಲ ಇಲ್ಲಿವರೆಗೆ. ಅದಕ್ಕೆ ನಾ ಏನಾಗ್ತಾ ಇದ್ದೀನಿ ಅಂತಂದ್ರೆ, ಅನಾದಿ ಕಾಲದಿಂದ ಈ ಸಂಸಾರೂಪಿ ಸಮುದ್ರದೊಳಗೆ ನನ್ನ ನೌಕೆ ಏನಾಗ್ತಾ ಇದೆ? ನಾವು ಹಡಗಿದ್ದು ಭ್ರಮಣ ಮಾಡ್ತಾ ಇದೆ. ಅದಕ್ಕೆ ತುಮ ಪ್ರಭು ಪಾರಕರೆ, ನೀವು ಏನು ಮಾಡ್ರಿ? ಅದನ್ನ ನೌಕೆಯನ್ನ ನೀವೇನು ಮಾಡ್ರಿ? ದಡ ಮುಟ್ಟಿಸ್ರಿ, ಪಾರ್ ಮಾಡಿ ನನ್ನನ್ನ. ಅಂದ್ರೆ ಸಂಸಾರೂಪಿ ಸಮುದ್ರದೊಳಗೆ ನನ್ನ ನೌಕೆಯನ್ನು ಪರಿಭ್ರಮಣವನ್ನು ಮಾಡ್ತಾ ಇದೆ, ತಿರುಗ್ತಾ ಇದೆ, ಸುತ್ತಾ ಇದೆ. ಅದನ್ನು ನೀವು ಏನು ಮಾಡ್ರಿ? ಪಾರನ್ನು ಮಾಡ್ರಿ ನನ್ನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ನೀವು ಏನಿದ್ದೀರಿ? ಖೇವಟಿಯ ತುಮ ಹೋ ಪ್ರಭು ಅಂದ್ರೆ ನೀವು ಏನಿದ್ದೀರಿ ಅಂತಂದ್ರೆ ಹುಟ್ಟ ಏನಂತೀರಿ ನೀವು? ನೌಕೆ ನಡೆಸವ ಇರ್ತಲ್ಲ, ಅವನ ಕೈಯಾಗಿರ್ತದೆ, ಏನಂತೀರಿ ಅದಕ್ಕೆ? ಹುಟ್ಟು. ಆ ಹುಟ್ಟು ಇದ್ದಂಗಿದ್ದೀರಿ ನೀವು. ಅಂದ್ರೆ ದಡ ಸೇರಿಸಿ ಅವ್ರು ನೀವೇ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು? ಭಗವಂತನನ್ನ ಬಿಟ್ರೆ ನಮಗ್ಯಾರೂ ಇಲ್ಲ, ಪಂಚ ಪರಮೇಷ್ಠಿಗಳನ್ನ ಬಿಟ್ರೆ ಯಾರೂ ಇಲ್ಲ. ಪಂಚ ಪರಮೇಷ್ಠಿಗಳೇ. ಅದಕ್ಕೆ ನೀವು ಏನಾಗ್ರಿ? ನಮ್ಮನ್ನ ಏನು ಸಮಾನಾಗಿದ್ರಿ? ಹುಟ್ಟಿಗೆ ಸಮಾನವಾಗಿದ್ದೀರಿ ನೀವು. ನನ್ನ ನೌಕೆಯನ್ನು ಪಾರ್ ಮಾಡಿಸ್ಬಿಡ್ರಿ, ದಡವನ್ನು ಸೇರಿಸ್ಬಿಡ್ರಿ. ಯಾಕೆ? ನನ್ನ ನೌಕೆ ಅನಾದಿ ಕಾಲದಿಂದ ಸಂಸಾರದಲ್ಲಿ ಪರಿಭ್ರಮಣವನ್ನು ಮಾಡ್ತಾ ಇದೆಯಲ್ಲ, ಅದನ್ನು ನೀವೇನು ಮಾಡ್ರಿ? ದಡ ಮುಟ್ಟಿಸ್ರಿ. ಯಾಕೆ? ನಿಮ್ಮಲ್ಲಿ ಆ ಶಕ್ತಿ ಇದೆ. ನಿಮ್ಮಲ್ಲಿ ಬಿಟ್ಟರೆ ನಮಗೆ ಮತ್ತಾರಲ್ಲಿ ಕೂಡ ಆ ಶಕ್ತಿ ಇಲ್ಲವೇ ಇಲ್ಲ. ಅದಕ್ಕೆ ನಿಮಗೇನಾಗಲಿ? ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಯಾಕೆ? ನಿಮ್ಮಲ್ಲಿ ಅಮಾನ ಶಕ್ತಿ ಇದೆ. ಸಂಸಾರಿ ಜೀವಿಗಳನ್ನ ಮುಕ್ತಿಗೆ ಒಯ್ಯುವಂತ ಶಕ್ತಿ ಯಾರಿಲ್ಲೈತಂದ್ರೆ ಪಂಚ ಪರಮೇಷ್ಠಿಗಳಲ್ಲಿದೆ. ಪಂಚ ಪರಮೇಷ್ಠಿಗಳ ಮೇಲೆ ನಾವು ಭಕ್ತಿ ಇಡಬೇಕು, ಶ್ರದ್ಧಾ ಇಡಬೇಕು, ನಂಬಿಕೆ ಇಡಬೇಕು, ನಿಷ್ಠಾ ಇಡಬೇಕು. ಅಂದಾಗ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ. ಬಹಳ ಬೇಕು ನಮ್ಮಲ್ಲಿ. ಎಂತದ್ ಹೆಂಗ್ ಬೇಕಂತಂದ್ರೆ, ಪಂಚ ಪರಮ ಗುರು ಸ್ತವನ ಮಾಡು ನೀ ಆತ್ಮನಿಗೆ ಅದುವೇ ಶೃಂಗಾರ. ಆತ್ಮನಿಗೆ ಯಾವ ಶೃಂಗಾರ ಅಂತ ಕೇಳಿದ್ರೆ ಪಂಚ ಪರಮೇಷ್ಠಿ ಸ್ತವನ ಸ್ತುತಿಯೇ ಶೃಂಗಾರ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಪಂಚ ಪರಮ ಗುರು ಸ್ತವನ ಮಾಡು ನೀ ಆತ್ಮನಿಗೆ ಅದುವೇ ಶೃಂಗಾರ. ಆತ್ಮನಿಗೆ ಯಾವ ಶೃಂಗಾರ ಅಂತ ಕೇಳಿದರೆ ಯಾವ ಶೃಂಗಾರ? ಸ್ತುತಿ ಮಾಡೋದು, ಸ್ತವನ ಮಾಡೋದು, ನಮಸ್ಕಾರ ಮಾಡೋದು, ಪೂಜನ ಮಾಡೋದು, ಇವೆಲ್ಲ ಕಾರ್ಯಗಳು ಬಂದ ನೋಡ್ರಿ. ಇವೆಲ್ಲ ಪಂಚ ಪರಮ ಗುರು ಸ್ತವನ ಮಾಡು ನೀ ಆತ್ಮನಿಗೆ ಅದುವೇ ಶೃಂಗಾರ. ಸ್ತುತಿಗಳು ನಿತ್ಯವು ನೀನು ಮುಳುಗಿದ್ರೆ ಆಗುವೆ ಬೇಗನೆ ಭವಪಾರ. ನಮ್ಮನ್ನ ಭಗವಂತ ಪಾರ ಮಾಡ್ತಾನೋ ಅಥವಾ ನಾವು ಪಾರಾಗ್ತೀವಿ? ನಮ್ಮಲ್ಲಿ ಉಪಾದಾನ ಶಕ್ತಿಯಿಂದ ನಾವು ಪುರುಷಾರ್ಥವನ್ನು ಮಾಡಿದ ನಾವು ಪಾರ. ಭಗವಂತ ನಿಮಿತ್ತ ಮಾತ್ರ. ಭಗವಂತರು ಭಗವಂತನ ನಾವು ಮುಂದಿಟ್ಟುಕೊಂಡು ಆ ಭಗವಂತನ ಪೂಜಾ ನಿಮಿತ್ತ ಮಾಡಿಕೊಂಡು ನಾವೇನ್ ಮಾಡ್ತೀವಿ? ನಮ್ಮ ಆತ್ಮನ ನಾವು ಸಂಸಾರದಿಂದ ಮುಕ್ತ ಮಾಡ್ತೇವೆ ಹೊರತಾಗಿ ಭಗವಂತ ನಮ್ಮನ್ನು ಪಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಪಾರ ಆಗ್ಬೇಕು. ಎದ್ರೊಳಗೆ ಮುಳುಗಬೇಕು? ಸ್ತುತಿಗಳು ನಿತ್ಯವು ನಾನು ಮುಳುಗಿದ್ರೆ ಆಗುವೆ ಬೇಗನೆ ಬಹುಪಾರ. ಎದ್ರಾಗ ಮುಳುಗಬೇಕು? ನಾವ ಸಂಸಾರ ಜಂಜಾಟದೊಳಗೆ ಮುಳುಗಬೇಕು ಅಥವಾ ಎದ್ರೊಳಗೆ ಮುಳುಗಬೇಕು? ಭಗವಂತನ ಸ್ತುತಿ. ಯಾವಾಗ ಸಮಯ ಸಿಗ್ತೈತಲ್ಲ ಅವಾಗ ಅದನ್ನೇ ಮಾಡೋದು. ಬೇರೆ ಯಾವ್ದು ವಿಚಾರ ಬರಬಾರ್ದು. ಬೇರೆ ಒಂದು ವ್ಯರ್ಥ ಒಂದು ಸಮಯ ಕೂಡ ವ್ಯರ್ಥ ಹೋಗ್ಬಾರ್ದು ನೋಡ್ರಿ. ಭವ್ಯ ಜೀವಿಗಳ ಲಕ್ಷಣ ಇದು. ಯಾವಾಗ ಸಿಗ್ತೈತಿಲ್ಲ ಸಮಯ, ಯಾವಾಗ ಸಮಯ ಸಿಗ್ತೈತಿ ಕಾಯ್ತಿರ್ತೈತಿ ಭವ್ಯ ಜೀವ. ಸಿಕ್ಕ ತಕ್ಷಣ
ಹೆಂಗೆ ಹೊಲದಲ್ಲಿ ಕೆಲಸವನ್ನ ಮಾಡುವಾಗ ಬಾಯಾರಿಗಾಗತ್ತೆ, ಬಾಯಾರಿಗಾದ ತಕ್ಷಣ ನಿಮಗೆ ಏನಾಗುತ್ತೆ, ನೀರು ಕುಡಿಬೇಕು ಅನ್ನುವಂತ ಏನಾಗುತ್ತೆ ಭಾವನೆ ಎಷ್ಟು ತೀವ್ರ ಆಗುತ್ತೆ. ನಾನು ನೀರು ಯಾವಾಗ ಕುಡಿದನು ಭಾಳ ನಡಿಕೆ ಆಗಿದ್ದಾರೆ, ಯಾವಾಗ ಕುಡಿದನು ಅಂತ ಹೆಂಗ್ ಭಾವ ಆಗುತ್ತಲ್ಲ, ಹಂಗೆ ನಾ ಯಾವಾಗ ಕುತ್ತಿನು, ಸ್ವಾಧ್ಯಾಯ ಯಾವಾಗ ಮಾಡಿನು, ಯಾವಾಗ ನಾನು ಭಗವಂತನ ಸ್ತುತಿ ಮಾಡಿನು, ಯಾವಾಗ ಸ್ತೋತ್ರವನ್ನು ಹೇಳಿನು, ಯಾವಾಗ ಸ್ತುತಿ ಸ್ತೋತ್ರಗಳನ್ನ ಪಠನ ಮಾಡಿನು ಅನ್ನುವಂಥ ಭಾವ, ಉತ್ಕೃಷ್ಟವಾದಂಥ ಭಾವನೆಗಳು ಭವ್ಯ ಜೀವನದಲ್ಲಿ ಇರ್ತವೆ. ಇನ್ ಯಾವ್ದು ಭವ್ಯ ಜೀವಿರಲ್ಲ, ಅದು ಯಾವಾಗ ಸಮಯ ಸಿಗ್ತೈತಲ್ಲ ಅವಾಗ ಟಿವಿ ನೋಡ್ನಿ, ಅಥವಾ ಮೊಬೈಲ್ ಹಿಡ್ಕೊಂಡು ಕೂತ್ನು, ಅಥವಾ ಇನ್ಯಾವುದೋ ಕಾರ್ಯೊಳಗೆ ತಲೆನಾಗಿ ಬರ್ತದೆ. ಭವ್ಯ ಜೀವ ಬಹಳ ಇಂಥ ಅದ್ಭುತವಾದಂಥ ಸಮಯ ನನಗೆ ಸಿಕ್ಕೈತಲ್ಲ, ನಾನು ವ್ಯರ್ಥ ಕಳೆಯಬಾರದು, ನಾನು ಎದರಲ್ಲಿ ಕರಿಬೇಕು, ಪಂಚ ಪರಮ ಗುರು ಸ್ತವನ ಮಾಡು ನೀ, ಆತ್ಮನಿಗೆ ಅದುವೇ ಶೃಂಗಾರ, ಸ್ತುತಿಯಳು ನಿತ್ಯವು ನೀನು ಮುಳುಗಿದರೆ ಆಗುವೆ ಬೇಗನೆ ಭವಪಾರ. ಬಸ್ ಯಾರ ಈ ಭವದಿಂದ ಪಾರಾಗಬೇಕಂತಿರಲ್ಲ, ಯಾರ್ಯಾರಿಗಿದೆಯಲ್ಲ ಇಚ್ಛೆ, ಅವರೆಲ್ಲರೂ ಕೂಡ ಏನು ಮಾಡ್ರಿ, ಪಂಚ ಪರಮ ಗುರುಗಳ ಸ್ತವನವನ್ನ ಮಾಡ್ರಿ, ಅವ್ರ ಸ್ತುತಿಯನ್ನ ಮಾಡ್ರಿ, ಅವರ ಸ್ತೋತ್ರವನ್ನ ಮಾಡ್ರಿ, ಅವ್ರ ಜಪವನ್ನ ಮಾಡ್ರಿ. ಅಂದಾಗ ಆತ್ಮ ಏನಾಗಕ್ಕೆ ಸಾಧ್ಯ ಇದೆ, ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯವಿದೆ. ಮತ್ತಿನ್ ಮುಂದೆ ಏನಾಗ್ತಾರ, ಶ್ರದ್ಧಾ ಹೆಂಗ ಮಾಡಬೇಕು, ನಮ್ಮಲ್ಲಿ ಹೆಂಗಿರ್ಬೇಕು, ಮೇರು ಶಿಖರ ಸಮ ಶ್ರದ್ಧೆ ಮಾಡು ನೀ ಅಚಲವಾಗುವುದು ಸಮದೃಷ್ಟಿ. ಹೆಂಗ ಮೇರು ಶಿಖರ ಸಮ ಶ್ರದ್ಧೆ ಮಾಡು ನೀ ಅಚಲವಾಗುವುದು ಸಮದೃಷ್ಟಿ. ಮೇರು ಶಿಖರ ಪ್ರಳಯ ಕಾಲ ಪ್ರಳಯ ಆಗ್ತದಲ್ಲ, ಅವಾಗ ಮೇರು ಶಿಖರ ಪ್ರಳಯ ಆಗುತ್ತೇನ್ರಿ, ಏನ್ ನಾಶ ಆಗೋಗ್ತಾನ, ಮೇರು ಶಿಖರ ಯಾವಾಗೂ ನಾಶ ಆಗುದಿಲ್ಲ. ಹಂಗೆ ನಮ್ಮ ಶ್ರದ್ಧಾ ಮೇರು ಶಿಖರ ಸಮ ಶ್ರದ್ಧೆ ಮಾಡು ನೀ, ಮೇರು ಶಿಖರ ಹೆಂಗ ಇರ್ತದಲ್ಲ ಹಂಗ ಶ್ರದ್ಧೆಯನ್ನ ಮಾಡಬೇಕು. ಮೇರು ಶಿಖರ ಸಮ ಶ್ರದ್ಧೆ ಮಾಡು ನೀ ಅಚಲವಾಗುವುದು ಸಮದೃಷ್ಟಿ, ಅಂದ್ರೆ ಸಮ್ಯಕ್ದ ಅತ್ಯಂತ ಪ್ರಬಲ ಆಗ್ತತಿ. ಹಂಗಾಗುತ್ತಂದ್ರೆ ಮೇರು ಶಿಖರದಂಗ ಆಗ್ಬೇಕಂತೆ. ಬೇಕಾದಷ್ಟು ರಾಗ ದ್ವೇಷಗಳ ಗಾಳಿ ಬೀಸಿದ್ರು ಕೂಡ ನಮ್ಮಲ್ಲಿ ಮನುಷ್ಯನಾಗ ಒಂದು ಇಟ್ಟು ವಿಚಲಿತ ಆಗಬಾರ್ದು. ಬೇಕಾದಂತ ನಿಮಿತ್ತಗಳು ಸಿಕ್ಕರು ಕೂಡ, ಬೇಕಾದಂತ ಇದನ್ನ ಸಿಕ್ಕರು ಕೂಡ ನಮ್ಮ ಮನಸ್ಸಿನೊಳಗೆ ಒಂದು ಇಟ್ಟು ವಿಚಿತ್ರ, ಬಾಸ್ ದೇವ ಶಾಸ್ತ್ರ ಗುರುನ ಬಿಟ್ಟರೆ ನಮಗೆ ಯಾರು ಶರಣಿಲ್ಲ. ಈ ಜಗತ್ತಿನಲ್ಲಿ ಯಾರು ಶರಣಿದ್ದಾರೆ, ದೇವ ಶಾಸ್ತ್ರ ಗುರುವನ್ನ ಬಿಟ್ರೆ ಇನ್ಯಾರು ನನಗೆ ಶರಣಿಲ್ಲ, ಇವರೇ ಶರಣರು, ಇವರೇ ನನಗೆ ಪಾರ ಮಾಡವರು. ಅದಕ್ಕೆ ಆತರ ಮೇರು ಶಿಖರ ಸಮ ಶ್ರದ್ಧೆ ಮಾಡು ನೀ ಅಚಲವಾಗುವುದು ಸಮದೃಷ್ಟಿ. ದೃಷ್ಟಿ ಬದಲಿದರೆ ಸೃಷ್ಟಿ ಬದಲುವುದು, ಈ ಪರಿ ಹೇಳುವರು ಪರಮೇಷ್ಟಿ. ದೃಷ್ಟಿ ಚೇಂಜ್ ಆದ್ರೆ ಸೃಷ್ಟಿ ಎಲ್ಲ ಚೆನ್ನಾಗಿ ಕಾಣಿಸ್ಕೊಳ್ತದೆ. ದೃಷ್ಟಿ ನಮಗೆ ಕೆಟ್ಟೈತಂದ್ರೆ, ಈಗ ನಮಗ್ ಕಾಮನೆ ಐತೆ ಅಂತ ತಿಳ್ಕೊಟ್ರೆ ಕಾಮಾಲೆ, ಅವಾಗ ಎಲ್ಲ ಮುಂದಿದ್ದೆಲ್ಲ ಏನ್ ಕಾಣಕ್ಷ ಮಾಡುತ್ತೆ, ಹಳದಿ ಕಾಣಕ್ಷ ಮಾಡುತ್ತೆ. ಹಂಗೆ ದೃಷ್ಟಿ ಬದಲಿದ್ರೆ ಸೃಷ್ಟಿ ಬದಲುವುದು, ಈ ಪರಿ ಹೇಳುವರು ಪರಮೇಷ್ಟಿ. ನಮ್ಮ ದೃಷ್ಟಿ ಚೆನ್ನಾಗಾಯ್ತಂತಂದ್ರೆ ನಮ್ಮದೆಲ್ಲದ ಸೃಷ್ಟಿ ಕೂಡ ಮುಂದಿರೋರು ಕೂಡ ಎಲ್ಲರೂ ಒಳ್ಳೆಯವರು ಕಾಣಕ್ಕೆ ಶುರು ಮಾಡ್ತಾರೆ. ನಮ್ಮ ದೃಷ್ಟಿನೇ ಕೆಟ್ಟೈತಿ ಅಂತ ತಿಳ್ಕೊಂಡ್ರೆ ಮುಂದಿನವರೆಲ್ಲ ಏನ್ ಕಾಣಕ್ಕೆ ಶುರು ಮಾಡ್ತಾರೆ, ಕೆಟ್ಟ ಕಾಣಕ್ಕೆ ಶುರು ಮಾಡ್ತಾರೆ. ಹಾಗೆ ನಮ್ಮದು ಏನಿರಬೇಕು, ಇಲ್ಲಿ ಪಂಚ ಪರಮ ಗುರು ಸ್ತವನ ಮೇಲೆ, ಅಂದ್ರೆ ಪಂಚ ಪರಮ ಗುರುಗಳ ಮೇಲೆ ಅಗಾಧವಾದಂತ ನಂಬಿಕೆ, ವಿಶ್ವಾಸ, ಶ್ರದ್ಧಾ, ನಿಷ್ಠ ಇದ್ದಾಗ ಮತ್ತು ಭಕ್ತಿ ಮಾಡ್ತಾ ಹೋದಾಗ ಆತ್ಮ ಈ ಸಂಸಾರದಿಂದ ಪಾರಾಗಲಿಕ್ಕೆ ಸಾಧ್ಯವಿದೆ. ರಾಗ ಸಹಿತ ಜಗ ಮೇರುಲ್ಯೋ ಮಿಲೇಶರಾಗಿದೆ, ವಿತರಾಗ ಬೇಟೋ ಅಬೇ ಮೇಟೋ ರಾಗ ಕುಟೇ. ನೋಡು ಇಲ್ಲಿ ಏನ್ ಹೇಳ್ತಾ ಇದಾರೆ, ರಾಗ ಸಹಿತ ಜಗ ಮೇರುಲ್ಯೋ, ಹೇ ಸರ್ವಜ್ಞ ಪ್ರಭುನೇ, ಹೇ ವಿತರಾಗ ಭಗವಂತನೇ, ನಾನು ಏನ್ ಮಾಡಿದೆ ಸಂಸಾರದೊಳಗೆ ಇಲ್ಲಿವರೆಗೆ ರಾಗ ಮಾಡುತ್ತಾ, ರಾಗ ಅಂದ್ರೆ ಗೊತ್ತಾಗತ್ತಿಲ್ಲ, ಪ್ರೀತಿ ಮಾಡುತ್ತಾ, ರಾಗ ಮಾಡುತ್ತಾ ಏನ್ ಮಾಡ್ತೀನಿ, ಸಂಸಾರದೊಳಗೆ ರುಲ್ಯೋ ಅಂದ್ರೆ ನೊಂದಿದ್ದೇನೆ. ಯಾಕೆ ನೊಂದಿದ್ದೇನೆ ನಾನು ಸಂಸಾರದಲ್ಲಿ, ರಾಗವನ್ನ ಮಾಡುತ್ತಾ. ರಾಗ ದ್ವೇಷ ಎರಡೂ ಕೂಡ ಏನದಾವೆ, ಸಂಸಾರ ಪರಿಭ್ರಮಣಕ್ಕೆ ಕಾರಣದಾವೆ. ಎರಡೂ ದಿನದಿಂದ ನಾವು ಮುಕ್ತ ಯಾವಾಗ ಆಗ್ತೀವಲ್ಲ ಅವಾಗ ನಮಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ರಾಗನೂ ಮಾಡಬಾರದು, ನಾವು ದ್ವೇಷನೂ ಮಾಡಬಾರದು. ದ್ವೇಷ ಮಾಡಿದ್ರೆ ಕೂಡ ಏನಾಗತ್ತೆ, ಸಂಸಾರ ಹೆಚ್ಚಾಗತ್ತೆ. ಮತ್ತು ರಾಗ ಮಾಡಿದ್ರು ಕೂಡ ಏನಾಗತ್ತೆ, ಸಂಸಾರ ಹೆಚ್ಚಾಗತ್ತೆ. ಹೌದಿಲ್ಲ? ಹಾಗೆ ಇಲ್ಲಿ ಹೇಗೆ ಕಮಟನ ಜೀವ ಮತ್ತು ಪಾರ್ಶ್ವನಾಥರ ಜೀವ ಎಷ್ಟು ಬಹುದವರೆಗೆ ದ್ವೇಷ ಮಾಡ್ತಿದ್ರು. ಕಮಟನ ಜೀವ ಪಾರ್ಶ್ವನಾಥರ ಭಗವಂತರ ಮೇಲೆ 10 ಬಹುದವರೆಗೆ ದ್ವೇಷ ಮಾಡಿ 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 ಇದನ್ನ ಮಾಡ್ತಾರೆ. ಕಡೆಗೆ ಮತ್ತೆ ಎಲ್ಲಿ ಬಿಡಬೇಕು, ದ್ವೇಷ ಬಿಡಬೇಕಾತಿಲ್ಲ. ದ್ವೇಷ ಬಿಟ್ಟು ಎಲ್ಲಿ ಬಂತು,
ಅದೇ ಪಾರ್ಶ್ವನಾಥ ಭಗವಂತರ ಚರಣ ಕಮಲದಲ್ಲಿ ಸಮ್ಯಕ್ತವನ್ನು ಪ್ರಾಪ್ತ ಮಾಡ್ಕೊಯ್ತದ. ಬೇರೆ ಯಾರಿಲ್ಲ. ಮತ್ತೆ ಯಾರ ಮೇಲೆ ದ್ವೇಷವನ್ನು ಮಾಡ್ತಾ ಇತ್ತಲ್ಲ, ಪಾರ್ಶ್ವನಾಥ ಭಗವಂತನ ಮೇಲೆ ದ್ವೇಷವನ್ನು ಮಾಡ್ತಾ ಇತ್ತ. ಅದು ಜೀವ ಒಂದು ಭವ ಅಲ್ಲ, ಎರಡು ಭವ ಅಲ್ಲ, ಎಷ್ಟು ಭವದವರೆಗೆ? 10 ಭವದವರೆಗೆ ದ್ವೇಷವನ್ನು ಮಾಡ್ತು 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 ಮತ್ತೆ ಕೊನೆಗೆ ಯಾರಿಗೆ ಶರಣ ಹೋಯ್ತು? ಪಾರ್ಶ್ವನಾಥ್, ನೀನೇ ನನಗೆ ಶರಣ ಅಂತ. ನಿನ್ನೆ ಬಿಟ್ಟರೆ ಯಾರು ಶರಣ ಇಲ್ಲ ಅಂತೂ ಅಲ್ಲಿ ಅವ್ರದೇ ಎಲ್ಲ ರಾಗ ದ್ವೇಷವನ್ನ ಬಿಟ್ಟು ಸಮ್ಯಕ್ತವನ್ನ ಪ್ರಾಪ್ತ ಮಾಡ್ಕೋಯ್ತು. ಹಂಗೆ ನಮಗೆ ಏನಿದೆ ಅಂತಂದ್ರೆ ರಾಗನೂ ಇರಬಾರದು, ದ್ವೇಷನೂ ಇರಬಾರದು. ಅದರಿಂದ ನಾನು ಸಂಸಾರದಲ್ಲಿ ನೊಂದಿದ್ದೇನೆ, ಬಹಳ ದುಃಖವನ್ನು ಅನುಭವಿಸಿದ್ದೇನೆ ನಾನು. ಯಾಕೆ ಅನುಭವಿಸಿದ್ದೇನೆ? ಯಾಕೆ ಅನುಭವಿಸಿದ್ರೆ ರಾಗಂತೂ ಇದೆ ನನಗೆ, ರಾಗಂತೂ ಅದು ಒಂದು ಕಾರಣ. ಮತ್ತೇನಿದೆ ಅಂತಂದ್ರೆ ನನಗೆ ಮಿಲೇಶರಾಗಿದ್ದೇವು. ಇಲ್ಲಿವರೆಗೆ ಏನನನಗೆ ಸಿಕ್ಕರಲ್ಲ ಎಲ್ಲ ಸರಾಗಿದ್ದೆವು. ಅಂದ್ರೆ ರಾಗ ದ್ವೇಷದಿಂದ ಸಹಿತವಾದಂತ ದೇವ ದೇವತೆಗಳ ಪೂಜೆಯನ್ನು ಮಾಡ್ತಾ ಬಂದೆ ನಾನು. ನಿಜವಾದಂತ ದೇವ ಗುರು ಶಾಸ್ತ್ರಗಳ ಪೂಜೆಯನ್ನು ಮಾಡಲಿಲ್ಲ, ಅವರ ಸ್ವರೂಪವನ್ನ ತಿಳಿಯಲಿಲ್ಲ, ಮಿಥ್ಯಾದಿ ದೇವತೆಗಳ ಸ್ವರೂಪವನ್ನ ತಿಳಿಲಿಲ್ಲ. ಯಾವುದು ನನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ನಾನು ಭಾವಿಸಿಕೊಳ್ಳಲಿಲ್ಲ, ತಿಳ್ಕೊಳ್ಳಿಲ್ಲ. ಅದಕ್ಕೆ ಏನು ಮಾಡಿದೆ ನಾನು? ರಾಗ ಸಹಿತವಾದಂತ ಸರಾಗಿ ದೇವತೆಗಳಲ್ಲಿ ಏನು ಮಾಡಿದೆ? ಶ್ರದ್ಧಾ ಭಕ್ತಿಯನ್ನು ಮಾಡಿದೆ. ಅದಕ್ಕೆ ಏನು ಮಾಡಿದೆ? ಸಂಸಾರದೊಳಗೆ ಸುತ್ತಿದೆ, ನೊಂದಿದೆ, ಬಹಳ ದುಃಖ ಅನುಭವಿಸಿದೆ. ಎಷ್ಟು ದುಃಖವನ್ನು ಅನುಭವಿಸಿದೆ ಅಂತಂದ್ರೆ ಅನಾದಿ ಕಾಲದಿಂದ ಆ ದುಃಖದ ಮಹಿಮೆಯನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ದುಃಖವನ್ನು ಅನುಭವಿಸಿದ್ದೇನೆ ನಾನು. ಯಾಕೆ ಅನುಭವಿಸಿದ್ದೇನೆ ಅಂತ ಕೇಳಿದಾಗ ನಾನು ಏನು ಮಾಡಿದೆ? ನನ್ನ ಹತ್ತಕ್ಕೆ ರಾಗ ಬಿಡ್ಲಕ್ಕಾಗಲಿಲ್ಲ. ರಾಗದ ಕಾರಣದಿಂದ ನಾನು ಈ ಸಂಸಾರದಲ್ಲಿ ಏನಾದೆ? ಸಂಸಾರದೊಳಗೆ ನೊಂದ್ಕೊಂಡೆ. ಅಷ್ಟೇ ಅಲ್ಲ, ಮತ್ತೇನು ಮಾಡಿದೆ? ಇಲ್ಲಿವರೆಗೆ ನನಗೆ ರಾಗ ಸಹಿತವಾದಂತ ರಾಗ ದ್ವೇಷದಿಂದ ಕೂಡಿದಂತ ಸರಾಗಿ ದೇವತೆಗಳ ಪೂಜಾ ಆದಿಗಳನ್ನ ಮಾಡ್ತಾ ಬಂದೆ. ಅದಕ್ಕೂ ಕೂಡ ನಾನು ಏನಾದೆ? ಸಂಸಾರದೊಳಗ ಪರಿಭ್ರಮಣವನ್ನ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ? ವೀತರಾಗ ಬೆಂಟೋ ಅಬೆ, ವೀತರಾಗ ಬೆಂಟು. ಈಗ ಅಬೆ ಅಂದ್ರ ಈಗ ನನಗೆ ಯಾರು ಸಿಕ್ಕಿದ್ದಾರೆ? ವೀತರಾಗ ಬೆಂಟೆ ಅಂದ್ರೆ ಬೆಂಟು ಅಂದ್ರೆ ವೀತರಾಗ ಭಗವಂತರು ಸಿಕ್ಕಿದ್ದಾರೆ ನಮಗೆ. ಈಗ ಯಾರು ಸಿಕ್ಕಿದ್ದಾರೆ? ವೀತರಾಗ ಭಗವಂತರು. ಯಾರಲ್ಲಿ ಸ್ವಲ್ಪ ಕೂಡ ರಾಗವಿಲ್ಲವೋ ಅವರೇ ಯಾರು? ವೀತರಾಗಿಗಳು. ಅಂತ ವೀತರಾಗ ಭಗವಂತರು ನಮಗೆಲ್ಲ ಸಿಕ್ಕಿದ್ದಾರೆ. ಅದಕ್ಕೆ ನಾವೇನು ಮಾಡ್ಬೇಕು? ಅಂತ ವೀತರಾಗ ಭಗವಂತರ ಭಕ್ತಿಯನ್ನ ಮಾಡಬೇಕು. ಅಂತ ವೀತರಾಗ ಭಗವಂತರ ಭಕ್ತಿಯನ್ನ ಮಾಡಿದಾಗ ಎಷ್ಟು ಪಾಪ ನಾಶ ಆಗಿ ಹೋಗ್ತದೆ ಅಂತ ಹೇಳಿದ್ರೆ ದರ್ಶನ ಪಾಠದಾಗ ಹೇಳುತ್ತಾರೆ. ಏನು? ವೀತರಾಗ ಮುಖಂ ದೃಷ್ಟ ಪದ್ಮರಾಗ ಸಮಪ್ರಭಂ ನೈಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಏನ್ ಹೇಳ್ತಾರೆ? ವೀತರಾಗ ಮುಖಂ ದೃಷ್ಟ. ಯಾರ ಮುಖವನ್ನು ನೋಡಿ? ವೀತರಾಗ ಮುಖವನ್ನು ನೋಡಿ, ವೀತರಾಗ ಭಗವಂತರ ಮುಖವನ್ನು ನೋಡಿ. ಯಾಕೆ? ಯಾರಲ್ಲಿ ರಾಗ ದ್ವೇಷ ಯಾವುದೂ ಇಲ್ಲ, ಎಲ್ಲದರಿಂದ ಸಂಪೂರ್ಣವಾಗಿ ಗೆದ್ದು ಬಿಟ್ಟಿದ್ದಾರೆ, ಶುದ್ಧವಾಗಿದ್ದಾರೆ ಅವರ ವೀತರಾಗಿಗಳು. ಅಂತ ವೀತರಾಗ ಭಗವಂತರ ಮುಖವನ್ನು ನೋಡಿ. ಅವರ ಮುಖ ಹೆಂಗಿದೆ? ಪದ್ಮರಾಗ ಮಣಿ ಸಮಾನ ಪ್ರಭಾಯುಕ್ತವಾಗಿದೆ. ಪದ್ಮರಾಗ ಸಮಪ್ರಭಂ. ಪದ್ಮರಾಗ ಮಣಿ ಇರುತ್ತಲ್ಲ, ಆ ಮಣಿ ಹಾಗೆ ಪ್ರಭಾ ಹೆಂಗಿರ್ತದ ಕಾಂತಿ, ಹಾಗೆ ವೀತರಾಗ ಭಗವಂತರ ಮುಖ ಇದೆ ಅಂತ ಹೇಳ್ತಾರೆ. ಉಪಮಾ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾರೆ? ಉಪಮಾಲಂಕಾರವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ ಪದ್ಮರಾಗ ಮಣಿ ಹೆಂಗ ಪ್ರಭಾಯುಕ್ತ ಇರುತ್ತಲ್ಲ ಕಾಂತಿ ಒಳದ್ದು, ಹಾಗೆ ವೀತರಾಗ ಭಗವಂತರ ಮುಖ ಕೂಡ ಇದೆಯೇ. ಆ ನೋಡಿದ ತಕ್ಷಣ ಏನಾಗತ್ತೆ? ಭಗವಂತರ ಮುಖವನ್ನು ನೋಡಿದ ತಕ್ಷಣ, ವೀತರಾಗ ಭಗವಂತರ ಮುಖವನ್ನು ನೋಡಿ ನಮಗೆ ಆನಂದ ಆಗತ್ತೋ ಅಥವಾ ಏನಾಗತ್ತೆ? ಆನಂದ ಆಗಬೇಕು. ಮತ್ತು ನಿರ್ಗ್ರಂಥ ಮುನಿಗಳನ್ನು ನೋಡಿ ಆನಂದ ಆಗಬೇಕು ಅಥವಾ ಆಗಬೇಕು. ಮತ್ತು ಜಿನಮಾನಿ ನೋಡಿದ ತಕ್ಷಣ ಆನಂದ ಆಗಬೇಕು ಅಥವಾ ಇಲ್ಲ? ದೇವ ಶಾಸ್ತ್ರ ಗೋ ಬಸ್ ಮೂರನ್ನ ನೋಡಿ ಆನಂದ ಪಡಬೇಕು ನಾವು. ಭವ್ಯ ಜೀವದ ಲಕ್ಷಣ ಇದು. ಭವ್ಯ ಜೀವ ಇವನು ನೋಡಿದ ತಕ್ಷಣ ಖುಷಿ ಪಡ್ತದಂತ. ಆಹಾ, ಇವತ್ತು ನಂದು ಎಂಥ ಭಾಗ್ಯಪ್ಪ ಭಗವಂತ, ನಿಮ್ಮ ವೀತರಾಗ ಮುಖವನ್ನು ನೋಡುವಂಥ ಸೌಭಾಗ್ಯ ನನಗೆ ಸಿಕ್ತಲ್ಲ. ನನಗೆ ನಾನು ಇವತ್ತು ಜೀವಿತಿದ್ದಕ್ಕಾಗಿ ಸ್ವಾರ್ಥಕ್ಕಾಗಿ ಹೋಯ್ತಲ್ಲ, ನಂದು ಸಾರ್ಥಕ ಜೀವನವೆಲ್ಲ ಸಾರ್ಥಕ್ಕಾಗಿ ಹೋಯ್ತಲ್ಲ. ಈ ಜೀವನ ನಂದ ಧನ್ಯ ಧನ್ಯ ಆಯಿತು. ನಾನು ಇಲ್ಲಿವರೆಗೆ ಯಾರನ್ನ ನೋಡ್ತಾ ಇದ್ದೆ? ನಾನು ಸಂಸಾರದಲ್ಲಿದ್ದುಕೊಂಡು ರಾಗ್ಯದಿಂದ ದ್ವೇಷದಿಂದ ಕೂಡಿದಂತ ಸರಾಗಿ ದೇವತೆಗಳನ್ನು ನೋಡ್ತಾ ಇದ್ದೆ. ಆದ್ರೆ ನಂದು ಇವತ್ತು ಪುಣ್ಯೋದಯ, ನಂದು ಎಲ್ಲ ಏನಾಯ್ತು?
ಪುಣ್ಯೋದಯ ಒದಗಿ ಬಂತು ನನಗ. ಇವತ್ತು ಯಾರು ನೋಡುವಂತ ಸೌಭಾಗ್ಯ ಸಿಕ್ತು ನನಗೆ, ನಿಮ್ಮಂತ ವೀತರಾಗ ಭಗವಂತರ ಮುಖವನ್ನು ನೋಡುವಂತ ಸೌಭಾಗ್ಯ ಸಿಕ್ತಲ್ಲ ನಂದು. ಅಹೋ ಭಾಗ್ಯ, ಇದೆಂತ ಭಾಗ್ಯ ಅಂತ ಆನಂದ ಪಡಬೇಕು. ಖುಷಿ ಆಗಬೇಕು. ಮನುಷ್ಯನೊಳಗೆ ಏನಾಗಬೇಕು? ಖುಷಿ ಆಗಬೇಕು, ಸಂತೋಷ ಆಗಬೇಕು, ಹರ್ಷೋಲ್ಲಾಸ ಆಗಬೇಕು, ಆನಂದ ಆಸರು ಕಣ್ಣೀರು ಬರ್ಬೇಕಂತೆ. ಅಷ್ಟೇ ಅಲ್ಲ, ಹೆಂಗೆ ಬರಬೇಕು? ವಾರದಲ್ಲಿ ಒಂದು ದಿವಸ ಆದರೂ ಭಗವಂತನ ಹತ್ರ ಬಂದು ನಮಗೆ ಕಣ್ಣೀರು ಹೋಗ್ಬೇಕಂತೆ. ಪಶ್ಚಾತ್ತಾಪದ ಕಣ್ಣೀರು ಹೋಗ್ಬೇಕಂತೆ, ಆನಂದದಿಂದ ಕಣ್ಣೀರು ಹೋಗ್ಬೇಕಂತೆ. ಎರಡು ಕಣ್ಣೀರು ಹೋಗ್ಬೇಕು, ಒಂದು ಪಶ್ಚಾತ್ತಾಪದಿಂದ, ಒಂದು ಆನಂದದಿಂದ. ಸಂಸಾರ ದುಃಖವನ್ನು ನಡೆಸ್ಕೊಂಡು ಹೋಗುದಲ್ಲ ಅಲ್ಲ, ಪಶ್ಚಾತ್ತಾಪನ ಏನೇನು ಮಾಡಿದೆಯಲ್ಲ, ಪಾಪ ಕೃತ್ಯವನ್ನು ಏನೇನು ಮಾಡಿದೆ ಸಂಸಾರದಾಗ ಇದ್ಕೊಂಡಲ್ಲ, ಆ ಎಲ್ಲ ಕೃತ್ಯಗಳನ್ನು ನಡೆಸ್ಕೊಂಡು ಹೇ ಭಗವಂತ ಇದೆಲ್ಲ ಮಿಥ್ಯ ಆಗಲಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ಬೇಕಂತ ಭಗವಂತನ ಮುಂದೆ. ಮತ್ತೇನಾಗಬೇಕು? ಆನಂದಾಸರು ಹೇಳಿದಾರೆ, ಏಕೀಭಾವಸ್ತದಲ್ಲಿ ಹೇಳಿದಾರೆ ಆನಂದಾಸರು. ಹೇಳಿದಾರ ಆನಂದಾಸರು 4ನೇ ನಂಬರ್ ಶ್ಲೋಕ ಐತಿಲ್ಲ. ಆನಂದಾಸರು ಅಂದ್ರ ಕಣ್ಣೀರು ಹರಿಬೇಕಂತ. ಹೆಂಗ? ಆನಂದದಿಂದ ಹರಿಬೇಕು. ಆನಂದದೊಳಗೆ ನಾವು ಏನಾಗಬೇಕು? ಕಣ್ಣೀರು ಎಲ್ಲ ಸುರಿತಾ ಬರಬೇಕಂತೆ. ಬಸ್ ಅಷ್ಟು ಆನಂದ ಆಗ್ಬೇಕು. ಧನ್ಯ ಧನ್ಯ ಭಗವಂತ, ನಾನು ನಿಮ್ಮನ್ನು ನೋಡಿದಲ್ಲ ಇವತ್ತ. ಎಂತ ಅದ್ಭುತವಾದಂತ ನಿಮ್ಮ ವೀತರಾಗ ಇದನ್ನೈತಿ, ವೀತರಾಗ ಮುದ್ರಾ ಐತಲ್ಲ. ನೋಡಿದ ತಕ್ಷಣ ಆನಂದ ಖುಷಿ ಎಲ್ಲ ಮರ್ತು ಬಿಡ್ತೀವಿ. ಭಗವಂತನ ಹತ್ರ ಬಂದ ತಕ್ಷಣ ಏನಾಗಬೇಕು? ಎಲ್ಲ ಮರ್ತು ಹೋಗ್ಬೇಕಂತ. ಹೊರಗಿಂದ ಎಲ್ಲ ಸಂಸಾರ ಮನೆ ಮಠ ಏನೈತಿಲ್ಲ ಜಂಜಾಟ ಎಲ್ಲ ಮರ್ತು ಹೋಗ್ಬೇಕು ಭಗವಂತನ ಹತ್ರ ಇರುವವರೆಗೆ. ಮತ್ತೆ ಹೋದ ನಂತರ ಶುರು ಇರ್ತದ. ಆದ್ರೆ ಅಲ್ಲಿ ಇರೋ ತನಕನೇ ಆಗೋತ್ತ. ನೀವು ಮಂದಿರಕ್ಕೆ ಬರುವಾಗ ಸಂಕಲ್ಪ ಮಾಡಿ ಬರೋದು. ಏನು ಬರೋದ? ಮನೆ ಹೇಳಿದೀವಲ್ಲ, ಏನು ಹೇಳಿದ್ವಿ? ಎಲ್ಲಿ ನೀವು ಮನೆಯೊಳಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಉಟ್ಕೊಂಡು ಕೈಯೊಳಗೆ ಅಕ್ಕಿಯನ್ನು ಇಟ್ಕೊಂಡು ತಯಾರಾಗಿ ಬರಾಕ್ ಶುರು ಮಾಡ್ತಿರಲ್ಲ, ಅವಾಗ ಸಂಕಲ್ಪ ಮಾಡಿಬಿಡೋದು. ಬಸ್, ಏ ಭಗವಂತನೇ, ನಂದೆಲ್ಲ ತ್ಯಾಗ. ನನ್ನ ಮೇಲಿರುವಂಥ ವಸ್ತ್ರ ಆಭೂಷಣಗಳನ್ನು ಬಿಟ್ಟರೆ ಎಲ್ಲ ನನಗೆ ಯಾವುದು ಸಂಬಂಧ ಇಲ್ಲ. ಮನೆ ಸಂಬಂಧ ಇಲ್ಲ, ಹೊಲ ಸಂಬಂಧ ಇಲ್ಲ, ನನಗೆ ಗಂಡ್ರ ಹೆಂಡ್ರ ಸಂಬಂಧ ಇಲ್ಲ, ಮಕ್ಕಳು ಮರಿಮಕ್ಳು ಸಂಬಂಧ ಇಲ್ಲ, ಯಾವ ಸಂಬಂಧ ಇಲ್ಲ. ಬಸ್ ನಂದು ಒಂದೇ ಏನು? ಬಸ್, ಯಾವ ಪರಿಗ್ರಹಗಳಿಲ್ಲ. ನನ್ನ ಮೇಲೆ ಏನಿದಾವ ಅಷ್ಟೇ ಅಷ್ಟೇ ಅಂತ ಸಂಕಲ್ಪ ಮಾಡ್ಕೊಂಡು ಬರುವಾಗ ಆಕಸ್ಮಿಕವಾಗಿ ನಿಮ್ಮ ಆಯು ಕರ್ಮ ಮುಕ್ತಾಯ ಆಗ್ತಾ ಬಂದಿತ್ತು ಅಂತ ತಿಳ್ಕೊಡ್ರಿ. ಆಕಸ್ಮಿಕವಾಗಿ ಯಾವುದೋ ಒಂದು ನಿಮಿತ್ತದಿಂದ ನಿಮ್ಮ ಮರಣ ಆಯ್ತು ಅಂತ ತಿಳ್ಕೊಡ್ರಿ. ನಿಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಸುಗತಿಗೆ ಹೋಗುತ್ತೆ. ದುರ್ಗತಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸಂಕಲ್ಪ ಮಾಡ್ಕೊಂಡು ಬರ್ಬೇಕು. ಸಂಕಲ್ಪ ಮಾಡದೆ ಬರ್ತಾ ಇದ್ರಿ, ಅವಾಗ ಶುಭ ಭಾವನೆ ಇರ್ಬೋದು, ಅಥವಾ ಏನಾದ್ರು ನೆನಪಾತ್ ಮತ್ ಮನೆ ಕಡ್ದ ಅದೇ ಸಮಯದಾಗ ನಿಮ್ಮ ಆಯುಕರ ಮುಕ್ತಾಯ ಆಗ್ತಾ ಇತ್ತು. ಅವಾಗ ಏನಾಗ್ಬೋದು? ಕೆಟ್ಟ ಆಯು ಗತಿ ಕಟ್ಬೋದು, ಮತ್ತೆ ದುರ್ಗತಿ ಹೋಗ್ಬೋದು. ಇದು ಸಂಕಲ್ಪ ಮಾಡಿ ಬರ್ತಾ ಇದ್ರೆ, ನೀವು ಎಲ್ಲ ಬಿಟ್ಟು ಬರ್ತಾ ಇದ್ರೆ ಏನೂ ಇಲ್ಲಲ್ಲ. ಪ್ರಶಸ್ತ ಭಾವದಿಂದ ಬಸ್ ಸ್ತುತಿ ಸ್ತೋತ್ರಗಳನ್ನ ಮಾಡ್ತಾ 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 ಮನುಷ್ಯನಾಗ ಏನಾದ್ರೂ ಹೇಳ್ಕೋತ್ ಅಥವಾ ನಮೋಕಾರ ಮಂತ್ರವನ್ನು ಹೇಳ್ತಾ 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 ಬಂದ್ಬಿಡುದು. ಬಸ್ ಮಂದಿರಕ್ಕೆ ಬರೋತಕ್ಕ ಯಾವ ಸಂಸಾರ ಚರ್ಚೆ ಮಾಡೋದಿಲ್ಲ, ಏನು ಮಾತನಾಡೋದಿಲ್ಲ. ಬಸ್ ಭಗವಂತಂದು ಒಂದೇ, ಭಗವಂತನ ಮಹಿಮೆ ಯಾವ್ದಾದ್ರು ಸ್ತುತಿ ಸ್ತೋತ್ರ ಹೇಳ್ಕೋತ್ ಬರೋದಿಲ್ಲ ಬಸ್ತಿ ಬರುವವರೆಗೆ. ಅಂದ್ರೆ ಏನಾಗುತ್ತೆ? ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ಈಗ ಯಾರು ಸಿಕ್ಕಿದ್ದಾರೆ ನಮಗೂ? ವೀತರಾಗ ಭಗವಂತರು ಸಿಕ್ಕಿದ್ದಾರೆ. ನಿಮ್ಮೆಲ್ಲರ ಪುಣ್ಯದಿಂದ ನೀವು ಯಾವ ಮಂದಿರವನ್ನು ಕಟ್ತಾ ಇದ್ದೀರಿ? ವೀತರಾಗ ಮಂದಿರವನ್ನು ಕಟ್ತಾ ಇದ್ದೀರಿ. ನೀವು ಹೆಸರೇ ಇಟ್ಟಿದ್ದೀರ, ಅದ್ರ ಯಾವ ಮಂದಿರ? ವೀತರಾಗ ಮಂದಿರ. ಆ ವೀತರಾಗ ಬೇಟು ಅವೇ ಅಂದ್ರೆ ವೀತರಾಗ ಭಗವಂತರು ಸಿಕ್ಕರಲ್ಲ. ಆ ವೀತರಾಗ ಭಗವಂತರು ಹೇಗೆ ಮಹಿಮೆ ಇದೆ ಅಂತಂದ್ರೆ, ವೀತರಾಗ ಮುಖಂ ದೃಷ್ಟ ಪದ್ಮರಾಗ ಸಮಪ್ರಭಂ. ಪದ್ಮರಾಗ ಮನಿಗೆ ಸಮಾನವಾದಂಥ ಪ್ರಭಾಯುಕ್ತ ಕಾಂತಿ ಉಳ್ಳವಾದಂಥ ವೀತರಾಗ ಭಗವಂತರ ಮುಖವನ್ನು ನೋಡಿದ ತಕ್ಷಣವೇ ನೈಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂಥ ಪಾಪಗಳು ಏನಾಗ್ತವೆ? ನಷ್ಟ ಆಗಿ ಹೋಗುತ್ತೆ. ಅದರಿಂದ ವೀತರಾಗ ಭಗವಂತರ ದರ್ಶನದಿಂದ, ವೀತರಾಗ ಭಗವಂತರ ಮುದ್ರೆಯನ್ನು ನೋಡುವುದರಿಂದ, ವೀತರಾಗ ಭಗವಂತರ ದರ್ಶನ ಆದಿಗಳಿಂದ ಇದೆಲ್ಲವೂ ಸಾಧ್ಯವಿದೆ. ಮಾತ್ರ ದರ್ಶನದಿಂದ ಇಷ್ಟೆಲ್ಲ ಆಗ್ತಾ ಇದೆ. ಇನ್ನು ನೀವು ನಿಮ್ಮ ಮುಂದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವ್ರತ ನೇಮಾದಿಗಳನ್ನು ಸ್ವೀಕಾರ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಚಾರಿತ್ರ ರೂಪಿ ಅನ್ನುವಂಥ ನೌಕೆಯನ್ನು ಹತ್ತಿರ ಅಂತ ತಿಳ್ಕೊಡ್ರಿ. ನೀವು ಮುಗಿದ ಹೋಯ್ತು. ಸಂಸಾರೂಪಿ ಸಮುದ್ರದೊಳಗೆ ನೀವು ಚಾರಿತ್ರ ರೂಪಿ ನೌಕೆಯನ್ನು ಹತ್ತಿ ಬಿಟ್ರೆ ಅದಕ್ಕೆ ಒಳಗೆ ಮತ್ತೇನು ಬೇಕು? ದರ್ಶನ ರೂಪಿ ಅನ್ನುವಂಥ ಹುಟ್ಟುವನ್ನು ನಮ್ಮ ಹತ್ತಿರ ಐತಿ ಬಿಟ್ರೆ ಸಾಕು. ಕರ್ಣಧಾರಂ ನರ್ತನಕಂದ ಶ್ರಾವಕಾಚಾರ್ಯರ ಸಮಯ ದರ್ಶನಕ್ಕೆ ಏನು ಹೇಳ್ತಾರೆ? ಕರ್ಣಧಾರ
ಬಸ್ ನೌಕೆ ಹುಟ್ಟಿದ್ದಂಗೆ ಸಮ್ಯಕ್ ದರ್ಶನ ಅಂತಂದ್ರೆ ನೀವೇನು ಮಾಡ್ತಾ ಇದ್ರಿ? ಈ ಸಂಸಾರೂಪಿ ಸಮುದ್ರವನ್ನು ದಾಟಲಿಕ್ಕೆ ಚಾರಿತ್ರುಪಿಯನ್ನು ನೌಕೆಯನ್ನು ಹತ್ತಿದ್ರಿ. ಆದ್ರೆ ನಿಮ್ಮ ಹತ್ತಿರ ಏನಿಲ್ಲ, ಏನಿಲ್ಲ. ಸಮ್ಯಕ್ ದರ್ಶನ ರೂಪಿ ಅನ್ನುವಂತ ಹುಟ್ಟ ಅವಶ್ಯಕ ಬೇಕು, ಮೊದಲು ಬೇಕೇ ಬೇಕಾದ. ಅದಿಲ್ಲ ಅಂತ ತಿಳ್ಕೊಡ್ರೆ ಮತ್ತೆ ಸುತ್ತಿರಿ ಸಂಸಾರದ. ಯಾಕೆ ದಡ ಸೇರ್ಸಾವ್ರ ಯಾರು? ನಮ್ಮನ್ನ ದಡ ಸೇರ್ಸಾವ್ರ ಯಾರು? ಈ ದಡದಿಂದ ಆ ದಡಕ್ಕೆ ಒಯ್ಯುದು ಯಾವ್ದ? ಹುಟ್ಟತಾನೆ, ನಾವಿಕಿದ್ದಾನಲ್ಲಿ, ನಾವಿಕನಿದ್ದಾನೆ. ಆದರೆ ಅವನ ಕೈಯೊಳಗೆ ಏನಿಲ್ಲ, ಹುಟ್ಟಿಲ್ಲ. ಅಂದ ಮೇಲೆ ಆ ನೌಕೆಯು ದಡವನ್ನು ಸೇರಲಿಕ್ಕೆ ಸಾಧ್ಯವಿದೆಯೇನು? ಸಾಧ್ಯವಿಲ್ಲ. ಹಾಗೆ ನಮ್ಮ ಕೈಯೊಳಗೆ ಏನಿರ್ಬೇಕಂತಂದ್ರೆ, ಕೈಯೊಳಗಂತಂದ್ರೆ ಮನುಷ್ಯನೊಳಗೆ ಯಾವ್ದಿರ್ಬೇಕಂತಂದ್ರೆ ಸಮ್ಯಕ್ ದೃಷ್ಟಿ ರೂಪ, ಸಮ್ಯಕ್ ರೂಪಿ ಅನ್ನುವಂತ ಹುಟ್ಟ ಬೇಕೇ ಬೇಕು. ಸಮ್ಯಕ್ ದರ್ಶನ ರೂಪಿ ಅನ್ನುವಂತ ಹುಟ್ಟು ಒಂದು ಇದ್ದು ಬಿಟ್ರೆ ಸಾಕು. ಚಾರಿತ್ ರೂಪಿ ನೌಕೆ ನಿಮ್ಮನ್ನೆಲ್ಲರನ್ನು ಎಲ್ಲಿ ಮುಡಿಸಿದಂದ್ರ ನಿರ್ವಾಣ ರೂಪಿ ದೀಪದೊಳಗೆ ಓದಿ ಇಡ್ತತಿ. ಮೋಕ್ಷ ರೂಪಿ ಅನ್ನುವಂತ ದೀಪಕ್ಕೆ ನಿಮ್ಮನ್ನ ತಲುಪಿಸಿ ಬಿಡ್ತತಿ. ಅಲ್ಲಿ ಹೋಗಬೇಕಾದ್ರೆ ಇವು ಇರಬೇಕು ನೋಡ್ರಿ, ಅಂದಾಗ ಮಾತ್ರ ಸಾಧ್ಯ. ಮೇಟು ರಾಗ ಕುಟೇವ್, ಮೇಟು ರಾಗ ಕುಟೇವ್ ಅಂತ ಇದೇನು? ರಾಗ ಅಂದ್ರೆ ಏನು ಅದ ಹೇಳಿದಲ್ಲ, ರಾಗ. ಇದೇನಾಗಲಿ ಮೇಟು, ಏ ಭಗವಂತನೇ, ನಾನು ಅನಾದಿ ಕಾಲದಿಂದ ಈ ಸಂಸಾರದಲ್ಲಿ ತಿರುಗಲಿಕ್ಕೆ ಕಾರಣ ರಾಗ ಇದೆ. ಆ ರಾಗವನ್ನು ನಿನ್ನ ಇವತ್ತು ಏನು ಮಾಡು, ನನ್ನ ಬೇರೆ ಸಹಿತ ಕಿತ್ತು ಹಾಕಿಬಿಡು. ಮೇಟು ರಾಗ ಕುಟೇವ್, ಬಸ್ ಕುಟಾರವನ್ನು ಮಾಡಿಬಿಡು. ನಾನು ಅದನ್ನ ಏನು ಮಾಡು, ಸಮೂಲವಾಗಿ ಕತ್ತರಿಸಿ ಬಿಡು ನೀನು, ಸಮೂಲದಿಂದ ಕಿತ್ತಾಕಿಬಿಡು ನೀನು. ಯಾಕೆ? ಆ ರಾಗವೇ ನನ್ನ ಸಂಸಾರಕ್ಕೆ ಸುತ್ತಲಿಕ್ಕೆ ಕಾರಣ ಆಗಿದೆ. ಸಂಸಾರದಲ್ಲಿ ಪರಿಭ್ರಮಣ ಮಾಡಲಿಕ್ಕೆ ರಾಗವೇ ಕಾರಣವಾಗಿದೆ. ಅದಕ್ಕಾಗಿ ನೀನು ಏನು ಮಾಡು, ಏನು ಮಾಡು, ನನ್ನನ್ನ ರಾಗದಿಂದ ಮುಕ್ತನಾಗಿ ಮಾಡು. ರಾಗ ನನ್ನ ಆತ್ಮನಲ್ಲಿ ಏನು ರಾಗ ತುಂಬುತ್ತಾ ಇದೆಯಲ್ಲ, ದ್ವೇಷ, ಅದನ್ನು ಸಂಪೂರ್ಣವಾಗಿ ಹೊರ ಹಾಕಿಬಿಡು. ರಮೇಟು ರಾಗ ಕುಟೀವ್. ಇವತ್ತು ನನಗೇನಾಗಿದೆ, ರಾಗ ದ್ವೇಷದಿಂದ ರೈತರಾದ ವೀದ್ಯರಾದ ಭಗವಂತನ ಸಿಕ್ಕಿದೆ ಅಂತ ಬರುತ್ತಾ ನಂದು ಏನಾಗಿದೆ, ನನ್ನ ಮನಸ್ಸಿನಾಗಿರುವಂತ ರಾಗ ಎಲ್ಲ ನಾಶ ಆಗಿದೆ. ಭಗವಂತರು ಹೆಂಗದಾರೆ? ರಾಗ ದ್ವೇಷದಿಂದ ರೈತಿದ್ದಾರೆ ಅಂತಂದ ಮೇಲೆ ವೀತರಾಗಿ ಹೇಳದಂತ ನೋಡಿ, ನನಗೂ ಕೂಡ ಏನಾಗಲಿ ಆ ವೀತರಾಗುತ್ತಾ ಪ್ರಾಪ್ತ ಆಗಲಿ. ನನ್ನ ಮನಸ್ಸಿನಲ್ಲಿ ತುಂಬಿದಂತ ಎಲ್ಲ ರಾಗ ಸಂಪೂರ್ಣ ನಷ್ಟ ಆಗಿ ಹೋಗಲಿ, ದೂರ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ ಸಂಸಾರಕ್ಕೆ ಪರಿಭ್ರಮಣಕ್ಕೆ ಕಾರಣ ಅಂತ ರಾಗದ್ವೇಷ. ಆದ್ರೂ ಕೂಡ ಮತ್ತೆ ರಾಗದ್ವೇಷ ಮಾಡ್ತೀವಿಲ್ಲ, ಮಾಡುತ್ತೀವಿ. ಯಾಕೆ? ಇದು ಅನಾದಿ ಕಾಲದಿಂದ ಆತ್ಮ ಮೇಲೆ ಸಂಸ್ಕಾರ ಬಿದ್ದೈತೆ, ಕುಸಂಸ್ಕಾರ, ಕುಸಂಸ್ಕಾರ. ಹೀಗೆ ಹಾಗೆ ಅಂತಂದ್ರೆ ನೀವು ಪಾತ್ರೆ ಇರ್ತೈತಿ, ನಿಮ್ಮದು ಪಾತ್ರೆ ತಿಕ್ಕಲಾರ್ದ ಬಹಳ ದಿವಸ ಬಿಟ್ರೆ ಏನಾಗುತ್ತೆ? ಒಮ್ಮೆ ತಿಕ್ಕಲಾರ್ದ ಸ್ವಚ್ಛ ಆಗುತ್ತೇನೆ ಆಗಲ್ಲ, ಮತ್ತೆ ಅದನ್ನ ಪದೇ ಪದೇ ಒಂದೇ 3-4 ಸಲ ತಿಕ್ಕಬೇಕು. ಹಂಗ ನೀವು ಒಂದೇ ಸಲ ಪ್ರಯತ್ನ ಮಾಡಿ ನಂದೆಲ್ಲ ಹೋಗ್ಲಿಪ್ಪ ಅಂತಂದ್ರೆ ಹೋಗುತ್ತೇನ್ರಿ? ಪದೇ ಪದೇ ಪುರುಷಾರ್ಥ ಮಾಡ್ಬೇಕು, ಪ್ರತಿಕ್ಷಣ ಪುರುಷಾರ್ಥ ಮಾಡ್ಬೇಕು. ಬಸ್ ರಾಗ ದ್ವೇಷ ಬಿಡ್ಲಿಕ್ಕೆ ಪ್ರತಿಕ್ಷಣ ಪುರುಷಾರ್ಥ. ಹಿಡಿಲಿಕ್ಕೆ ಬಹಳ ತತ್ತಂಗಿಲ್ಲ, ಹಿಡಿಲಿಕ್ಕೆ ಬಹಳ ತತ್ತಲ್ಲ, ಆದ್ರೆ ಬಿಡ್ಲಿಕ್ಕೆ ಬಹಳ ಬೇಕಂದ್ರೆ ಬಹಳ ಪುರುಷಾರ್ಥ ಬೇಕದ. ಮನ ಇಟ್ಟು ಇದು ಬೇಕ್ರಿ, ಮನೋಧೈರ್ಯ ಬಹಳ ಬೇಕಾಗತ್ತೆ, ಮನೋಬಲ ಬಹಳ ಬೇಕು. ಅಂದಾಗ ಎಲ್ಲ ಬಿಡ್ಲಿಕ್ಕೆ ಸಾಧ್ಯ ಇದೆ. ಈ ಪ್ರಕಾರ ಜೀವನದೊಳಗೆ ನಾವೇನು ಮಾಡಬೇಕು? ರಾಗ ದ್ವೇಷ ಆದಿ ಕೆಟ್ಟ ವಿಭಾವ ಪರಿಣಾಮ ಅಂತಾರೆ. ಅದಕ್ಕೆ ವಿಭಾವ ಪರಿಣಾಮಗಳನ್ನು ಬಿಟ್ಟು ಸ್ವಭಾವ ಪರಿಣಾಮದೊಳಗೆ ಬಂದರೆ ನಮ್ಮ ಜೀವನ ಸ್ವಾರ್ಥಕ್ಕಾಗಲಿಕ್ಕೆ ಸಾಧ್ಯ. ಹೇ ಭಗವಂತನೇ, ಆದಷ್ಟು ಬೇಗ ನಮ್ಮಲ್ಲಿರುವಂಥ ರಾಗ ದ್ವೇಷ ಕೆಟ್ಟ ಪರಿಣತಿಗಳು ದೂರ ಆಗಲಿ, ಒಳ್ಳೆ ಸದ್ಭಾವನೆಗಳು ನಮ್ಮಲ್ಲಿ ಬರಲಿ, ನಮಗೂ ಕೂಡ ನಿಮ್ಮಂಗೆ ವೀತರಾಗತ್ವ ಪ್ರಾಪ್ತ ಆಗಲಿ ಅಂತ ಹೇಳ್ತಾ ಬೋಲೆ ಐಸಾ ಮಹೇಶ್ವರ ಧರ್ಮಕ್ಕೆ ಪ್ರಭು ದೇವ ತುಮಾರೆ ಪವಿತ್ರ ಮುಖ से निश्रित जो शीतल वाणी जग जन मन के मल को धोती अतः कहाते जिनवानी जयवंतो माँ जग में तब तक जब तक सूरज चांद रहे शीश नभाते कर्म हरो माँ अब तक हम विषयांत रहे अब हम न विषयांत रहे। बोले जिनमान्य माता की